ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇಮಿಡಿಯೇಟ್ ಆಗಿ ಬಂದು ದಿಶಾನ ಅರೆಸ್ಟ್ ಮಾಡಿದ್ರೆ ನಾನು ತಗೊಂಡಿರೋ ದುಡ್ಡಲ್ಲಿ ನಿಮಗೂ ಅರ್ಧ ಕೊಡ್ತೀನಿ. ಏನ್ ಸರ್ ಹೇಳ್ತಿದ್ದೀರಾ? ಅದು ಇಲ್ಲೇ ಇದೆ, ಬನ್ನಿ ತೋರಿಸ್ತೀನಿ. ನಡೀರಿ. ಏನ್ರಿ ಹುಡುಕ್ತಾನೆ ಇದ್ದೀರಾ? ತೋರಿಸ್ರಿ ಕ್ಯಾಶು. ಎಲ್ಲೋ ಇತ್ತು ಸರ್, ದುಡ್ಡು ಇಲ್ಲೇ ಇತ್ತು ಸರ್, ನಾನು ನಿಜ ಹೇಳ್ತಿದ್ದೀನಿ. ನಾಟಕ ಮಾಡಬೇಡ್ರಿ, ಅರೆಸ್ಟ್ ಮಾಡ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಸರ್ ದುಡ್ಡು ಇಲ್ಲೇ ಇತ್ತು ಸರ್, ನಾನು ನಿಜ ಹೇಳ್ತಿದ್ದೀನಿ. ನಾಟಕ ಮಾಡಬೇಡ್ರಿ, ಅರೆಸ್ಟ್ ಮಾಡ್ರಿ. ಸರ್ ನನ್ನ ಮಾತು ಕೇಳಿ ಸರ್. ಅಂದ್ರೆ ಅಕ್ಕನೇ ಪೊಲೀಸಿಗೆ ಫೋನ್ ಮಾಡಿ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರ. ನನ್ನ ಮೇಲೆ ಇಷ್ಟೊಂದು ದ್ವೇಷ ಯಾಕೆ? ನಾನಿವಾಗ ಇದೆಲ್ಲ ರೂಪ ಅಕ್ಕನೇ ಮಾಡಿದ್ದಾರೆ ಅಂತ ಪೊಲೀಸ್ ಅವ್ರಿಗೆ ಹೇಳಿದ್ರೆ ಇವಳನ್ನ ಅರೆಸ್ಟ್ ಮಾಡ್ತಾರೆ. ಆಮೇಲೆ ಇವಳನ್ನ ಆಫೀಸ್ ಒಳಗಡೆನೂ ಸೇರಿಸಲ್ಲ. ಅಕ್ಕನ ಕಾಪಾಡಕ್ಕೆ ನಾನೀಗ ಸ್ಟೇಷನ್ಗೆ ಹೋಗ್ಲೇಬೇಕು. ಕರ್ಕೊಂಡು ನೋಡಿರಿ. ಅಳಿಯ ಅಲ್ಲ ಮಗಳ ಗಂಡ ಎರಡು ಒಂದೇ ಕಣಯ್ಯ. ಲೈ ನೀನೇನೋ ಇಲ್ಲೇ? ಏನಿಲ್ಲ ಸರ್, ಏನಿಲ್ಲ. ನೋಡಿದ್ರಾ ಇವ್ರು ನನ್ನ ಕಂಡ್ರೇನೆ ಆಗಲ್ಲ ಸರ್. ನನ್ನ ಮೇಲೆ ಯಾವಾಗೂ ಕೋಪ, ನನ್ನ ಬೈತಾನೆ ಇರ್ತಾರೆ ಸರ್. ನನ್ನ ಮೇಲಿರೋ ಕೋಪಕ್ಕೆ ನನ್ನ ಹೆಂಡತಿಗೇನೋ ಹೆಚ್ಚು ಕಮ್ಮಿ ಮಾಡಿದಾರಂತ ನನ್ಗೆ ಇವ್ರ ಮೇಲೆ ಅನುಮಾನ ಸರ್. ಸರ್ ನಾನು ಥಿಯೇಟ್ರು, ಶಾಪಿಂಗ್ ಮಾಲು, ಅಲ್ಲ ಹೊರನಾಡು ಅನ್ನಪೂರ್ಣೇಶ್ವರಿಯಿಂದ ಹಿಡಿದು ಶೃಂಗೇರಿ ಶಾರದವರೆಗೂ ಎಲ್ಲಾ ಕಡೆ ಹುಡುಕ್ಬಿಟ್ಟೆ ಸರ್. ನನ್ನ ಹೆಂಡತಿ ಎಲ್ಲೂ ಸಿಗ್ತಾ ಇಲ್ಲ ಸರ್. ನನಗೆ ಯಾಕೋ ಅನ್ನಿಸ್ತಾ ಇದೆ ಸರ್, ಇವು ಟಾರ್ಚರ್ ತಡೆಯೋಕ್ಕಾಗದೆ ನೊಂದು ಬೆಂದು ನನ್ನ ಹೆಂಡತಿ ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಡಿರ್ಬೋದು ಅನ್ನಿಸ್ತಾ ಇದೆ ಸರ್. ರಾಜ್ಕುಮಾರು, ಆರ್ತಿ, ವಿಷ್ಣುವರ್ಧನು, ಭಾರತಿ, ಅಂಬರೀಷು, ಸುಮಲತಾ ಇವ್ರ ತರ ಇತ್ತು ಸರ್ ನಮ್ಮ ಜೋಡಿ. ಅದನ್ನ ಸಹಿಸಕ್ಕಾಗದೆ ಇವರೇ ಏನೋ ಮಾಡಿದ್ದಾರೆ ಸರ್. ದಯವಿಟ್ಟು ಸರ್ ನನ್ನ ಹೆಂಡತಿನ ಹುಡುಕೊಟ್ಬಿಡಿ ಸರ್. ಪಾಪ ಅವ್ನು ಗೋಲ್ ನೋಡಕ್ ಆಗ್ತಿಲ್ಲ ಸರ್. ಅವ್ನು ಕೊಡೋ ಕಂಪ್ಲೇಂಟ್ ತಗೊಂಡು ಅವ್ರ ಹೆಂಡತಿನ ಹುಡ್ಕೊಟ್ಬಿಡಿ ಸರ್. ಏಯ್, ಹೆಂಡತಿಗೆ ಹೊಡೆದು ಸ್ಟೇಷನ್ಗೆ ಬಂದಿದ್ಯಾ? ಇಲ್ಲಿ ಬೇರೆ ಹೆಂಡತಿ ಬಗ್ಗೆ ಮಾತಾಡ್ತಾ ಇದೀಯಾ? ಮಗನೇ ಕುತ್ಕೊಳ್ಳ ಸುಮ್ಮನೆ. ಬೇಬಿ ಎಲ್ಲಿದ್ಯಾ ಬೇಬಿ? ನನ್ನನ್ನು ಬಿಟ್ಟು ಎಲ್ಲೋಗ್ಬಿಟ್ಟೆ ಬೇಬಿ. ಬೇಬಿ ಯಾರಪ್ಪ? ಓ, ನಿನ್ ಮಗಳು ಕಾಣಿಸ್ತಾ ಇಲ್ವಾ? ಹೋಗಿ ಸರ್, ಮದ್ವೆ ಆಗಿ 1 ವರ್ಷನೂ ಆಗಿಲ್ಲ, ಮಗಳಲ್ಲಿಂದ ಬರ್ತಾಳೆ. ನನ್ನ ಹೆಂಡತಿ ನನ್ನ ಪ್ರೀತಿಯಿಂದ ಬೇಬಿ ಅಂತ ಕರೆಯೋದು. ಲೈ ಸಾಕ್ ನಿಲ್ಸೋ ನೀನ್ ನಾಟಕನ. ಇಲ್ಲಿ ನಿನ್ ಮಾತನ್ನ ಯಾರು ನಂಬಲ್ಲ. ಅದು ಅಲ್ಲದೆ ನನ್ನ ಮಗಳು ತುಂಬಾ ಧೈರ್ಯವಂತೆ. ಅವಳು ಜೀವಕ್ಕೆ ಹೆಚ್ಚು ಕಮ್ಮಿ ಏನು ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಹಾಗಾದ್ರೆ ಇವರೇನೋ ಮಾಡಿರೋದು ಸರ್. ಇವ್ರ ಮೇಲೆ ಕಂಪ್ಲೇಂಟ್ ತಗೊಳ್ಳಿ ಸರ್. ನನ್ನ ಹೆಂಡತಿನ ಹುಡ್ಕೊಟ್ಟು ದಯವಿಟ್ಟು ಪುಣ್ಯ ಕಟ್ಕೊಳ್ಳಿ ಸರ್. ಒಂದ್ ಕಡೆ ಅಪ್ಪ ಕೆಲಸ ಕಳ್ಕೊಂಡ್ರು ಅನ್ನೋ ನೋವು, ಇನ್ನೊಂದ್ ಕಡೆ ನನ್ನ ಹೆಂಡತಿ ಕಾಣೆ ಆಗಿದ್ದಾಳೆ ಅಂತ ನೋವು. ಕನ್ನಡಿ ಮುಂದೆ ನಿಂತ್ಕೊಂಡ್ರೆ ಯಾಕಾದ್ರೂ ಬದುಕಿದ್ಯೋ, ಹೋಗಿ ಯಾವ್ದಾದ್ರು ಹಾಳು ಬಾಲ್ ಬಿದ್ದು ಸಾಯಿ ಅನ್ನುತ್ತೆ. ಯಾರಪ್ಪ ಹಂಗೆ ಹೇಳಿದ್ದು? ಕನ್ನಡಿಲಿ ಕಾಣೋ ನನ್ನ ಪ್ರತಿಬಿಂಬ ಸರ್. ಬರದಣ್ಣ, ನನ್ನ ಹೆಂಡತಿ ಅಂದ್ರೆ ನನಗೆ ಇಷ್ಟ ಅಂತ ನಿನಗೆ ಗೊತ್ತಲ್ಲ ಅಣ್ಣ. ದಯವಿಟ್ಟು ನನ್ನ ಹೆಂಡತಿನ ಉಳಿಸ್ಕೊಡೋಣ, ದಯವಿಟ್ಟು ಅಣ್ಣ. ಏಯ್, ನಮ್ಮ ಸಾಹೇಬ್ರು ನೀನು ಹೆಂಡತಿನ ಹುಡುಕೊಡ್ತಾರೆ ಬಿಡ. ಏಯ್, ಏನು ಉಚ್ಚಿಗೆ ಚಿಡಿದೆಯಾ ನಿಂಗೆ? ನನ್ನ ಮಗಳು ಎಲ್ಲೂ ಹೋಗಿಲ್ಲ ಅಂತದ್ರಲ್ಲಿ ನಾನು ಯಾಕೆ ಹುಡುಕ್ಲಿ? ಹಾಗಾದ್ರೆ ನಿಮ್ಮ ಮಗಳು ಎಲ್ಲೂ ಹೋಗೇ ಇಲ್ವಾ? ನಿಮ್ಮ ಮನೇಲೇ ಇದ್ದಾರಾ ಸರ್? ನನ್ನ
ಒಂದೇ ಒಂದು ಫೋನ್ ಮಾಡಿ ಸರ್, ಮಾತಾಡ್ಬಿಡ್ತೀನಿ ಒಂದ್ಸತಿ. ನಿಮ್ಮ ಮಗಳಿಗೆ ಒಂದು ಫೋನ್ ಮಾಡಿ ಸರ್, ಇಲ್ಲಾಂದ್ರೆ ಇವ್ನು ಹೋಗಲ್ಲ. ಒಂದ್ಸತಿ ಮಾಡಿ ಸರ್, ಮಾಡಿ. ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫ್ ಬರ್ತಾ ಇದೆ. ಸರ್, ನಿಮ್ಮ ಮಗಳು ನಿಮ್ಮ ಮನೇಲಿ ಇದ್ದಾಳಲ್ವಾ? ಬನ್ನಿ ಮತ್ತೆ ಅಲ್ಲೇ ಹೋಗಿ ಮಾತಾಡ್ಸೋಣ. ಮಗಳು ಮನೇಲಿಲ್ಲ. ಅಲ್ಲ ಸರ್, ಈಗ ತಾನೇ ಮನೇಲಿ ಇದ್ದಾಳೆ ಅಂತ ಹೇಳಿದ್ರಲ್ಲ. ನೋಡಿದ್ರ ಸರ್, ನಮ್ಮ ಮಾವ ಗಳಿಗೆ ಒಂದು ಮಾತು ಬದಲಾಯಿಸ್ತಾವ್ರು ಸರ್. ನನಗೆ ಇವ್ರ ಮೇಲೆ ಅನುಮಾನ ಸರ್. ನೀವು ಕಂಪ್ಲೇಂಟ್ ಬರ್ಕೊಳ್ಳಿ ಸರ್. ಇರಪ್ಪ ಒಂದು ನಿಮಿಷ, ಸಾಹೇಬ್ರ ಹತ್ರ ಕೇಳ್ತಿದ್ದೀನಿ ತಾನೆ. ಮಗಳು ಕರೆಕ್ಟಾಗಿ ಎಲ್ಲಿದ್ದಾಳೆ ಅಂತ ಹೇಳಿ ಸರ್. ಗೊತ್ತಿಲ್ಲ, ಫ್ರೆಂಡ್ ಜೊತೆ ಎಲ್ಲ ಹೊರಗಡೆ ಹೋಗಿದ್ದಾಳೆ. ಹಾ ಸರ್, ಇವರು ಬಂದಾಗಿಂದ ಸುಳ್ಳು ಮೇಲೆ ಸುಳ್ಳು ಹೇಳ್ತಾವ್ರೆ. ಈಗ ನೀವು ಕಂಪ್ಲೇಂಟ್ ತಗೋತೀರಾ ಇಲ್ವೋ ಸರ್? ಅಲ್ಲೇ ನೋಡ್ತೀರಾ ಸರ್, ಈಗ ನೀವು ಕಂಪ್ಲೇಂಟ್ ತಗೋತೀರಾ ಎಲ್ಲ ಹೇಳಿ. ಇಲ್ಲ ಅಂದ್ರೆ ಮೇಲಧಿಕಾರಿಗೆ ಹೋಗಿ ಕಂಪ್ಲೇಂಟ್ ಕೊಡ್ತೀನಿ, ನಿಮ್ಮ ಮೇಲೂ ಸೇರಿಸ್ಬಿಡ್ತೀನಿ. ಏಯ್, ಈಗ ಅವ್ನು ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂದ್ರೆ ನಿಮ್ಮ ಜೊತೆ ನನ್ನ ಕೆಲಸ ಹೋಗ್ಬಿಡುತ್ತೆ ಸರ್. ನರಸಿಂಹ ಅಲ್ವಾ? ನರಸಿಂಹ. ನನ್ನ ಹೆಂಡತಿ ಹೆಸರು ಸಂಜನಾ. ಸನ್ ಆಫ್ ಜೈರಾಮ್, ಹೆಂಡತಿ ಡಾಟರ್ ಆಫ್ SI ನಾಗರಾಜ್. ಸರಿ, ಡೀಟೇಲ್ಸ್ ಎಲ್ಲ ನೀನೇ ಬರ್ಕೊಟ್ಟು. ಕುಡಿ. ಎಲ್ಲ ಬರ್ತೀನಿ ಸರ್. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆದರೆ ದಯವಿಟ್ಟು ಸರ್, ನನ್ನ ಹೆಂಡತಿಗೆ ಮಾತ್ರ ಹುಡ್ಕೊಟ್ಬಿಡಿ ಸರ್. ಮಾವ, ಈಗಲೂ ಕಾಲ ಮಿಂಚಿಲ್ಲ ಮಾವ. ದಯವಿಟ್ಟು ನನ್ನ ಹೆಂಡತಿ ಎಲ್ಲವಳೆ ಅಂತ ಹೇಳ್ಬಿಡಿ ಮಾವ. ಕಂಪ್ಲೇಂಟ್ ವಾಪಸ್ ತಗೊಂಡ್ಬಿಡ್ತೀನಿ. ರೀ, ಏನ್ರಿ ಇದು? ನಿಮ್ಮ ಮಗಳನ್ನ ನೀವೇ ಕಿಡ್ನಾಪ್ ಮಾಡ್ಸಿದ್ದೀರಾ? ಯಾಕ್ರಿ ಹೀಗೆಲ್ಲ ಮಾಡ್ತಾ ಇದ್ದೀರಾ? ಲೈ, ನಿನ್ಗೂ ಕೂಡ ತಲೆ ಕೆಟ್ಟಿದ್ಯಾ? ನಾನು ಯಾಕೆ ಕಿಡ್ನಾಪ್ ಮಾಡಿಸ್ಲಿ? ಅದು ಅಲ್ಲದೆ ಇವನ್ ಬಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ನಾನೇ ಕಿಡ್ನಾಪ್ ಮಾಡಿದ್ದೀನಿ ಅಂತನಾ? ಏನಪ್ಪ ನರಸಿಂಹ ಇದೆಲ್ಲ? ತಮ್ಮ, ನನಗೂ ಗೊತ್ತಾಗ್ತಾ ಇಲ್ಲ ತಮ್ಮ. ನೀವು ಯಜಮಾನ್ರು ನನ್ನ ಹೆಂಡತಿನೆಲ್ಲೋ ಬಚ್ಚಿಟ್ಬಿಟ್ಟು ಏನೂ ಗೊತ್ತಿಲ್ಲ ಥರ ಇದ್ದಾರಮ್ಮ. ಮಾವ ಇಂಥ ಕೆಲಸ ಮಾಡ್ತಾ ಇದ್ದೀರಾ? ನನ್ನ ಹೆಂಡತಿ ಅಂತ ತಪ್ಪು ಏನ್ ಮಾಡಿಲ್ಲ ಮಾವ. ನನ್ನ ಜೊತೆ ಅವಳು ಜೀವನ ಮಾಡಬಾರ್ದು ಅಂತ ಹಿಂಗ್ ಮಾಡ್ತಾ ಇದ್ದೀರಾ? ಅವಳು ಹೇಳಿದೆ ನಾನು ಹೇಗಿರ್ಲಿ ಮಾವ? ನನ್ನ ಜೀವನ ಹೆಂಗ್ ನಡೆಯುತ್ತೆ ಮಾವ? ಹೇಳಿ ಮಾವ, ಏನೋ ಉತ್ತರ ಕೊಡಿ ಪ್ಲೀಸ್ ಮಾವ. ದಯವಿಟ್ಟು ನನ್ನ ಹೆಂಡತಿ ಎಲ್ಲ ಅವಳು ಹೇಳಿ ಮಾವ. ಏಯ್ ನಾಗ, ನೀನು ನಿಮ್ಮ ಮಗಳ ಜೊತೆಗೆ ಸೇರಿಕೊಂಡು ನಮ್ಮ ಅಪ್ಪನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ? ನಿನ್ಗೊಂದು ವಿಷಯ ಗೊತ್ತಾ? ನಿನ್ನ ಮುದ್ದು ಮಗಳನ್ನ ಕಿಡ್ನಾಪ್ ಮಾಡಿರೋದೆ ನಾನು.